ಸರ್ ಸಿನಿಮಾ ಮಾತ್ರ ಸೂಪರ್ ಚೆನ್ನಾಗಿದೆ. ದುನಿಯಾ ಸರ್ ಮತ್ತೆ ರಚಿತಾರಾಮ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಕೂಡ ಸೂಪರ್ ಹಿಟ್ ಆಗುತ್ತೆ 100%. ಭೀಮಾ ಸಲಗ ಆದ್ಮೇಲೆ ಇದೊಂದು ಒಳ್ಳೆ ಸಿನಿಮಾ. ಇದರಲ್ಲಿ ಡಿಫ್ರೆಂಟ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ ದುನಿಯಾ ಸರ್. ಆದರೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ ಹೊಸಬರಿಗೆ. ಅವ್ರು ಮಾತ್ರ ಒಳ್ಳೆ ಒಳ್ಳೆ ಆಕ್ಟಿಂಗ್ ಅಲ್ಲಿ ಸಖತ್ತಾಗಿ ಮಾಡ್ತಾರೆ. ಫೈಟ್ ಕೂಡ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಚೆನ್ನಾಗಿದೆ. ರಾಜ್ವಿ ಶೆಟ್ಟಿ ಅವರು ಫಸ್ಟ್ ಟೈಮ್ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ರಾಜ್ವಿ ಶೆಟ್ಟಿ ಅವರು ನಾವು ನೋಡಿದಂಗೆ ಪ್ರತಿಯೊಂದರಲ್ಲೂ ಕಾಮಿಡಿ ಆ ಥರ ಇದು ಮಾಡೋರು. ಇದರಲ್ಲಿ ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಸಖತ್ತಾಗಿ ಮಾಡಿದ್ದಾರೆ. ಅವ್ರು ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್. ಅವ್ರ ಆಕ್ಟಿಂಗ್ ಕೂಡ ಚೆನ್ನಾಗಿದೆ. ನೀವು ಎಂಜಾಯ್ ಮಾಡಿದ್ರಿ? ಫುಲ್ ಎಂಜಾಯ್ ಮಾಡಿದ್ವಿ. ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ಇಲ್ಲೇ ಥಿಯೇಟರ್ ಬಂದು ನೋಡ್ಬೇಕಂತ ನನಗೆ ಇಷ್ಟ. ಸಿನಿಮಾ ಬಗ್ಗೆ ಹೇಳಿ ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ದುನಿಯಾ ವಿಜಯ್ ಸರ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಆಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿ ತೆಗೆದಿದ್ದಾರೆ. ಸ್ಟೋರಿ ಚೆನ್ನಾಗಿದೆ. ರಚಿತಾರಾಮ್ ಅವರು ವಿಭಿನ್ನವಾದ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಮಗಳು ಇವರು ದುನಿಯಾ ವಿಜಯ್ ಮಗಳು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿ, ಎಲ್ಲರೂ ಥಿಯೇಟರ್ ಅಲ್ಲೇ ಬಂದು ನೋಡಿ. ಸಿನಿಮಾ ಚೆನ್ನಾಗಿದೆ. ಕನ್ನಡ ಸಿನಿಮಾನ ಗೆಲ್ಲಿಸಿ ಉಳಿಸಿ ಬೆಳೆಸಿ. ಚೆನ್ನಾಗಿದೆ. ಹಿಂದಿನ ಕಾಲದಲ್ಲಿ ಶೋಷಿತ ಸಮುದಾಯಗಳು ಹೇಗೆ ಜನರು ಅವರನ್ನು ದಿಕ್ಕು ತಪ್ಪಿಸಿ ಒಂದು ಭೂಮಿಯನ್ನು ಪಡೆದುಕೊಳ್ಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವಂಥದ್ದನ್ನ ಈ ಚಲನಚಿತ್ರ ತೋರಿಸಿದ್ದಾರೆ. ಹಾಗೆ ಭಾರತ ಸಂವಿಧಾನದ ಬಗ್ಗೆ ಅಗಾಧವಾದ ನಂಬಿಕೆಯನ್ನು ಇಟ್ಕೊಂತ ಜನತೆಗೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ದೇಶದ ಬೆನ್ನೆಲುಬು ರೈತ ಅಂತಾರೆ. ಅಂತ ರೈತನಿಗೆ ಸಿಂಪತಿ ಬೇಡ. ದೇ ಡೋಂಟ್ ನೀಡ್ ಎನಿ ಸಿಂಪತಿ, ದೇ ನೀಡ್ ದ ರೆಸ್ಪೆಕ್ಟ್. ಇವೆರಡು ಸಿಕ್ಕಿದ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಇದನ್ನ ಮೋಟಿವ್ ಆಗಿ ತಗೊಂಡ್ರೆ ಮಾಡಿರೋ ಸಿನಿಮಾ ಇದು. ಸಿನಿಮಾ ಇಂಡಸ್ಟ್ರಿ ಪಕ್ಕ ಆಗುತ್ತೆ. ಇಂಥ ಸಿನಿಮಾದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ. ವಿಜಯ್ ಸರ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಹರಿಸಿ ಬೆಳೆಸಿ. ಥ್ಯಾಂಕ್ ಯು ಸರ್. ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ನಾವು ಕೂಡ ಅಭಿನಯ ಮಾಡಿದ್ದೀವಿ. ದುನಿಯಾ ವಿಜಯ್ ಸರ್, ರಚಿತಾ ಮೇಡಮ್ ಮತ್ತೆ ದುನಿಯಾ ವಿಜಯ್ ಸರ್ ಮಗಳು ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ರಾಜ್ವಿ ಶೆಟ್ಟಿ ಅವರು ಕೂಡ ವಿಭಿನ್ನವಾಗಿ ಪಾತ್ರ ಮಾಡಿದ್ದಾರೆ. ದುನಿಯಾ ವಿಜಯ್ ಸರ್ ಇಷ್ಟು ದಿನ ಮಾಡ್ತಿದ್ದ ಕ್ಯಾರೆಕ್ಟರ್ ಬೇರೆ, ಇದು ಡಿಫ್ರೆಂಟ್ ಆಗಿದೆ. ಇದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಖಂಡಿತವಾಗ್ಲೂ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಆರೈಸಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಜಡೆ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಇದ್ರಲ್ಲಿ ನಾನು ನಮ್ಮ ಯಜಮಾನ್ರು ಇಬ್ಬರು ಕೂಡ ಅಭಿನಯ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್.